ಬಿಜೆಪಿಯ ಕಚೇರಿಯಲ್ಲಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂತ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಆತ್ಮೀಯರಾದಂಥ ಮಾನ್ಯ BY ವಿಜೇಂದ್ರ ಅವರೇ, ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕರಾದಂಥ ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರೇ, ಹಿರಿಯ ನಾಯಕರು ಮಾಜಿ ಮಂತ್ರಿಗಳಂತ ಮಹೇಶ್ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂಥ ಮಾನ್ಯ ರವಿಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿ P ರಾಜೀವ್ ಅವರೇ, ಅಶ್ವಥ್ ನಾರಾಯಣ್ ಅವರೇ, YN ನಾರಾಯಣಸ್ವಾಮಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಮಧ್ವರಾಜ್ ಅವರೇ, ಜಗದೀಶ್ ಹಿರೇಮನಿ ಅವರೇ, ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರೇ ಮತ್ತು ಇನ್ನಿತರ ಎಲ್ಲ ಹಿರಿಯ ಮುಖಂಡರು, ಇಲ್ಲಿ ಉಪಸ್ಥಿತಿರುವಂತ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಭಿಮಾನಿ ಬಂಧುಗಳು, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ. ಇದು ಬಹುಶಃ ವಾಜಪೇಯಿ ಅಂತಂದ್ರೆ ದೇಶದ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ, ಮನದಲ್ಲಿದೆ. ಮತ್ತು ನಾವು ಯಾವುದೇ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರವಾಸ ಮಾಡುವಾಗ ಒಂದು ಸಣ್ಣ ಗ್ರಾಮಕ್ಕೆ ಹೋದ್ರೆ, ನಗರಕ್ಕೆ ಹೋದ್ರೆ, ಎಲ್ಲಿಯಾದರೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ತೆಗೆದುಕೊಂಡ್ರೆ ಇವತ್ತು ಕ್ಲಾಸ್ ಬೀಳುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ, ಒಬ್ಬ ನಾಯಕ ಅಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ನಾವೇನಾದ್ರೂ ರೆಫರೆನ್ಸ್ ಮಾಡಿದ್ರೆ, ವಾಜಪೇಯಿ ಹೆಸರು ಹೇಳಿದ್ರೆ, ಆ ರೀತಿ ವಾಜಪೇಯಿ ಅವ್ರ ಬಗ್ಗೆ ಒಂದು ಅಭಿಮಾನ. ಮತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇವತ್ತು ಬೇರೆ ಪಕ್ಷದವರು ಸಹಿತ ಅವ್ರ ಬಗ್ಗೆ ಒಂದು ಅಭಿಮಾನ ಇರುವಂತ ಒಬ್ಬ ನಾಯಕ ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಬಹುಶಃ ಅವರು ಪಕ್ಷದ ಸಂಘಟನೆ ಕರ್ನಾಟಕದಲ್ಲಿ ಅಧಿಕಾರದಾಗ ಈಗ ಬಂದದ, ಹಿಂದೂ ಇರ್ಲಿಲ್ಲ, ಅಧಿಕಾರದಾಗ ಇರ್ಲಿಲ್ಲ, ನಾವು ರಾಜ್ಯದಲ್ಲಿ ಅಧಿಕಾರ ಇರಲಿಲ್ಲ, ಇನ್ನು ಸಂಘಟಿತ ವ್ಯವಸ್ಥೆಯಲ್ಲಿ ನಾವು ಇದ್ವಿ. ಇಡೀ ರಾಷ್ಟ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದಿರಲಿಲ್ಲ. ಆವಾಗ ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಿದ್ರು, ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ ಬೇರೆ ಬೇರೆ ಕಡೆ. ಆ ಒಂದು ಅಂಬಾಸಿಡರ್ ಕಾರ್ನಲ್ಲಿ ಹೋಗ್ತಿದ್ರು ಅವರು, ಯಾರೋ ಒಬ್ರು ಕಾರ್ಯಕರ್ತರು, ಅಲ್ಲಿ ಇದ್ದಂಥ ಸ್ಥಳೀಯ ನಾಯಕರು ಅವ್ರು ಕರ್ಕೊಂಡು ಹೋಗ್ಬೇಕು ತಮ್ಮ ಕಾರ್ನಲ್ಲಿ. ಈಗೇನು ಇದರಲ್ಲಿ ಬರ್ತಾರೆ, ಈಗ ಫ್ಲೈಟ್ನಲ್ಲಿ ಬರ್ತೀವಿ, ಮತ್ತೊಂದು ಕಡೆ ಬರ್ತೀವಿ, ಹೆಲಿಕಾಪ್ಟರ್ ಹೋಗ್ತೀವಿ, ಸ್ಪೆಷಲ್ ಫ್ಲೈಟು ಮಾಡ್ಕೊಂಡು ಹೋಗ್ತೀವಿ ಈಗ. ಆದರೆ ಒಂದು ಟೈಮ್ ಇತ್ತು, ವಾಜಪೇಯಿ ಅವರು ಇಡೀ ರಾಜ್ಯದಲ್ಲಿ ಕೇವಲ ಒಂದು ಅಂಬಾಸಿಡರ್ ಕಾರಲ್ಲಿ ಸುತ್ತ ಹಾಕಿದ್ದು ನಾವು ನೋಡಿದ್ದೇವೆ. ಅಂತ ವ್ಯಕ್ತಿತ್ವ, ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂತ ಒಂದು ವ್ಯಕ್ತಿತ್ವ. ನಾನು ಹುಬ್ಳಿಯಲ್ಲಿ ನಂಗೆ ಅನುಭವ ಇದೆ. ಅವರು ಪ್ರಧಾನಮಂತ್ರಿ ಆದರು, ಆಮೇಲೆ ಮಂತ್ರಿ ಇದ್ರು, ಆದ್ಮೇಲೆ ಅದಕ್ಕಿಂತ ಮುಂಚೆ ಸಂಘಟನೆ ಮಾಡುವಾಗ ಹುಬ್ಳಿಗೆ ಬಂದ್ರೆ ಅಲ್ಲಿ MG ಜತ್ತಾರ್ಗ್ ಅಂತ ಹೇಳಿ ಅವರು ಅವಾಗ ಶಾಸಕರು ಇರಲಿಲ್ಲ, ಮುಂದೆ ಶಾಸಕರಾದರು. ಅಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ಬಯಸಿದಂತ ವ್ಯಕ್ತಿ MG ಜತ್ತಾರ್ಗರ್ ಅಂತೇಳಿ. ಅವ್ರು ಬಂದ್ರೆ ಆ ಜತ್ತಾರ್ಗರ್ ಮನೆಯಾಗ ಹೋಗಿದ್ರು. ಅಲ್ಲೇ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಮಲ್ಕೊಳ್ಳೋದು ಅಲ್ಲೇ, ಯಾವುದೋ ಲಾಜಿಂಗು, ಸ್ಟಾರ್ ಹೋಟೆಲು ಯಾವುದೂ ಇರಲಿಲ್ಲ. ಆ ರೀತಿ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರಳತೆ ಏನಿದೆ ಅಲ್ಲ, ಅದರಿಂದನೇ ಕಾರ್ಯಕರ್ತರಿಗೆ ಬಂದು ಸ್ಫೂರ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮುಂದೆ ಯಾವ ರೀತಿ ಅವ್ರ ಜನಪ್ರೀತಿ ಅಂತಂದ್ರೆ, ಅವ್ರ ಪಬ್ಲಿಕ್ ಮೀಟಿಂಗ್ಸ್ ಹುಬ್ಳಿಯಲ್ಲಿ ದುರ್ಗದ ಬೈಲಿದೆ, ಆ ದುರ್ಗದ ಬೈಲಲ್ಲಿ ಕಾಯಂ ಅವ್ರ ಸ್ಪೀಚ್ ಅದನ್ನ ಕೇಳಕ್ಕೆ ಹಿಂದೆ ಸ್ವಲ್ಪ ಎಲ್ಲೆಲ್ಲೋ ಒಂದ್ ಕಡೆ ನಿಂತು, ಮೂಲೆಯಾಗಿ ನಿಂತು ಕಾಂಗ್ರೆಸ್ ಅವ್ರ ಸ್ಪೀಚ್ ಕೇಳಕ್ ಬರ್ತಿದ್ರು. ಆ ರೀತಿಯಾದಂತ ಒಂದು ಸ್ಪೀಚ್ ಬಂದು ನಮ್ಗೆ ಹೇಳ್ತಿದ್ರು, ಇಲ್ರಿ ವಾಜಪೇಯಿ ಅವ್ರ ಸ್ಪೀಚ್ ಅದ ನಾವು ಬಂದ್ಬಿಡ್ತೀವ್ರಿ ಅಂತೇಳಿ. ನಾವು ಬರೋದು ಅಲ್ಲಿ ಎಲ್ಲರೂ ನಿಂತು ಅಲ್ಲಿ ಕೇಳ್ತೇವೆ ಅವ್ರದ್ದು ವಾಜಪೇಯಿ ಅವ್ರ ಭಾಷಣ ಅಂತ. ಅಷ್ಟು ಈ ತಮಿಳುನಾಡದ ವಿಚಾರ ತಗೊಳ್ಳೋದು, ತಮಿಳುನಾಡಿನಲ್ಲಿ ಯಾವಾಗಲೂ ಅವರು ಹಿಂದಿ ಭಾಷೆ ಬೇಡ, ಹಿಂದಿ ವಿರೋಧಿ ಅಂತ ಹೇಳಿ ಒಂದು ಬಿಂಬನೆ ಮಾಡ್ಕೊಂಡು ಬಂದಿದ್ದಾರೆ ತಮಿಳುನಾಡು. ಅಣ್ಣಾ DMK ಇರಲಿ, DMK ಇರಲಿ, ಆ ರೀತಿಯಾದಂಥ ಒಂದು ಅಲ್ಲಿ ಆ ರೀತಿ ಒಂದು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಅವತ್ತಿನ ತಮಿಳುನಾಡಿನ ನಾಯಕರು ಹೇಳ್ತಿದ್ರು, ಅಲ್ಲಿಯ ನಾಗರಿಕರು ಹೇಳ್ತಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದಿ ಆದ್ರೆ ನಾವು ಅಡ್ಡಿಯಲ್ಲಿ ಒಪ್ಕೊಂತೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದಿ ನಾವು ಒಪ್ಕೊಂತೀವಿ. ಅಂದ್ರೆ ಅಷ್ಟು ಸರಳವಾಗಿ ಹೃದಯ ಮುಟ್ಟುವಂತ ಒಂದು ಭಾಷಣ. ಮತ್ತು ಇನ್ನೊಂದು,
ಇವತ್ತೆಲ್ಲ ನಾವು ಭಾಷಣ ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಎಲ್ಲ ತಯಾರು ಮಾಡ್ಕೊಂಡು ಬರ್ತೇವೆ ನಾವು. ಅಟಲ್ ಬಿಹಾರಿ ವಾಜಪೇಯಿ ಆ ತಯಾರಿಗೆ ಏನು ಬೇಕಾಗಿಲ್ಲ. ನೇರವಾಗಿ ಯಾವುದೇ ವಿಚಾರ ಇರಲಿ, ದೇಶದ್ದಿರ್ಬೋದು, ವಿದೇಶದ್ದಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಯಾವುದೇ ರಾಜ್ಯದ್ದಿರ್ಬೋದು, ತಕ್ಷಣವೇ ಸ್ಪಾಟನೇಸ್ ಮಾತಾಡುವಂಥ ವ್ಯಕ್ತಿತ್ವ ಯಾರಿದ್ರೆ, ನಾಯಕರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಅದು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಅವರ ಒಂದು ಭಾಷಣಕ್ಕೆ ಮತ್ತು ಅವರೊಂದು ವ್ಯಕ್ತಿತ್ವ ಮತ್ತು ಯಾವ ರೀತಿ ಇತ್ತಂದ್ರೆ, ಎಲ್ಲಿ ನಮಗೆ ಬರೀ ಸೋಲನ್ನು ಕಂಡಿದ್ವಿ ಹಂತದಲ್ಲಿ ಪಕ್ಷವನ್ನು ಕಟ್ಕೊಂಡು ಬಂದರು. 1984 ಆಲ್ಮೋಸ್ಟ್ ಭಾರತೀಯ ಜನತಾ ಪಾರ್ಟಿ ಇವನ್ ಅಟಲ್ ಬಿಹಾರಿ ವಾಜಪೇಯಿ ಸೋತಿದ್ರು. ಅವ್ರ ಲೈಫ್ನಾಗ ಎಂದು ಸೋತಿರಲಿಲ್ಲ. ಯಾವಾಗಲೂ 1950 ಆರ್ಸಿ ಬಂದಂತಾರ ಅವರು MP. ಅವತ್ತು ಅವರು ಸೋತಿದ್ರು, ಅಡ್ವಾಣಿಯವರು ಸೋತಿದ್ರು. ಆವಾಗ ಜನರಲ್ಲಿ, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಿಸುವಂಥ ಕೆಲಸ ಆಗಬೇಕಾಯಿತು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ನ ದೈನಂ ನ ಪರಾಯಣಂ. ಅಂದರೆ ಸೋತೇವೆಂದ ಕುಗ್ಬೇಡ್ರಿ, ಆಮೇಲೆ ಪಲಾಯನ ಮಾಡ್ಕೊಂಡು ಹೋಗಬೇಡ್ರಿ, ಹೋರಾಟ ಮಾಡೋಣ, ಹೋರಾಟದ ಮುಖಾಂತರ ಮತ್ತೆ ಗೆದ್ದು ಬರೋಣ ಅನ್ನುವಂಥ ಮಾತನ್ನು ಯಾವತ್ತಿನ ಸಂದರ್ಭದಲ್ಲಿ ಹೇಳಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಬಹುಶಃ ಬರುವಂಥ ದಿವಸಗಳದ್ದು ಪ್ರೂವ್ ಆಗ್ತದೆ. 1984 2 ಸೀಟು ಲೋಕಸಭಾದಾಗ ಬರೀ 2 ಸೀಟು ನಮ್ದು. ಇವತ್ತು 300ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೀವಿ ಮೋದಿಯವರ ನೇತೃತ್ವದಲ್ಲಿ. ಅವತ್ತು ಅಗದಿ ಮ್ಯಾಕ್ಸಿಮಮ್ ಅಂದ್ರೆ 180 ಇತ್ತು ಅಡ್ವಾಣಿಯವರು ವಾಜಪೇಯಿ ಟೈಮ್ದಲ್ಲಿ. ಆಮೇಲೆ ಮೋದಿಯವರ ಕಾಲದಲ್ಲಿ 300ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದಿದ್ವಿ. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಯಿಂದ ನಾವು ನೋಡ್ಕೊಂಡ್ ಬಂದ್ರೆ ಯಾವ ರೀತಿ ಇವತ್ತು ನಾಯಕರು ನಮಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗ್ತದೆ. ಆ ರೀತಿಯಾದಂಥ ವ್ಯಕ್ತಿತ್ವ. ಮತ್ತು ನನಗೊಂದು ವೈಯಕ್ತಿಕವಾಗಿ ಹೇಳೋದಾದ್ರೆ, ಹುಬ್ಳಿಗೆ ಬಂದಾಗ, ಬೇರೆ ಬೇರೆ ಭಾಗದಲ್ಲಿ ಬಂದಾಗ ಅವರು ಕೂಡ ಒಂದು ಒಡನಾಟ ಬಂತು. ಆಮೇಲೆ ಮುಂದೆ 1980ರಲ್ಲಿ ಎಮರ್ಜೆನ್ಸಿ ಟೈಮ್ದಲ್ಲಿ 4 ಪಾರ್ಟಿ ಒಂದಾದವು. ಸ್ವತಂತ್ರ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ. 1977 ಎಮರ್ಜೆನ್ಸಿ ಬಂದಾಗ ಎಲ್ಲರೂ ಕೂಡಿ ಹೋರಾಟ ಮಾಡಿ, ಆಮೇಲೆ ಇಲೆಕ್ಷನ್ ಬಂದಾಗ ಎಲ್ಲರೂ ಕೂಡಿಕೊಂಡು ಒಂದು ಜನತಾ ಪಾರ್ಟಿ ಅಂತ ಮಾಡಿಕೊಂಡು ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬಂದ್ವಿ. ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರು, ಅಟಲ್ ಬಿಹಾರಿ ವಾಜಪೇಯಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ಮಂತ್ರಿ. ಆದರೆ ಆ ಪ್ರಯೋಗ ಅದು ನಮ್ಮ ತಪ್ಪಿನಿಂದಲ್ಲ. ಅಲ್ಲಿದ್ದಂಥ ಮುದುಲಿಮೆ ಕೆಲವರು ಸಮಾಜವಾದಿ ಪಾರ್ಟಿ ಇದ್ದಂಥವರು ಅವರು ಒಂದಿಷ್ಟು ತಕರಾರು ಚಾಲು ಮಾಡಿದರು. ಭಾರತೀಯ ಜನತಾ ಪಾರ್ಟಿಯವರು, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅದಾರ, RSS ಮೆಂಬರ್ ಅದಾರ, ಈ ದ್ವಿಸದಸ್ಯ ಇದು ನಾವು ಒಪ್ಪುವುದಿಲ್ಲ ಅಂತಂದಾಗ ಡಿಸ್ಪ್ಯೂಟ್ ಬಂದಾಗ ಅವಾಗ ಅವರು ನಮ್ಮಿಂದ ಹಿಂದೆ ಸರಿದಾಗ ನಾವು ಅನಿವಾರ್ಯವಾಗಿ ಹೊರಗೆ ಬರಬೇಕಾಯ್ತು. ಜನಸಂಘ ಇತ್ತು, ಹೊರಗೆ ಬಂದಿವಿ ನಾವು. ಹೊರಗೆ ಬಂದು ಆಮೇಲೆ ಭಾರತೀಯ ಜನತಾ ಪಾರ್ಟಿ, ಅವಾಗ ಜನಸಂಘ ಎಲ್ಲ ಕೂಡಿ ಆಗಿದ್ದು. ಆಮೇಲೆ ಹೊಸದಾಗಿ ನಮ್ಮವರೆಲ್ಲರೂ ಕೂಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಹೊಸ ಪಕ್ಷ ಸ್ಥಾಪನೆ ಆಯಿತು. ಅದು ಜನಸಂಘದಿಂದ ಬಂದಂಥದ್ದು. ಮುಂದೆ ಬಾಂಬೆ ಅಧಿವೇಶನ, ಬಾಂಬೆದಲ್ಲಿ ಒಂದು ವಿಶೇಷ ಅಧಿವೇಶನ. ನಾನು ಒಂದು ಲಕ್ಕಿ ಅಂತಂದ್ರೆ, ಆ ಒಂದು ಬಾಂಬೆ ಅಧಿವೇಶನಕ್ಕೆ ನಾವು ನಮ್ಮ ತಂದೆಯವರ ಜೊತೆ ಹೋಗಿದ್ದೆ. ನಾನು ದೊಡ್ಡದಾದಂಥ ಸಮಾವೇಶ. ಅಲ್ಲಿ ಹೋಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನೇಮಕ ಮಾಡುವಂಥದ್ದು ಅವತ್ತು ಅಧ್ಯಕ್ಷ ಅಂತ ಘೋಷಣೆ ಆಯಿತು. ಮತ್ತು ಆ ಒಂದು ಕ್ಷಣದಲ್ಲಿ ನಾನು ಇದ್ದೆ ಅನ್ನುವಂಥ ಹೆಮ್ಮೆ ನನಗೆ ಇವತ್ತಿದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ಅವತ್ತು ನೋಡಿ ಒಂದು ಜೋಡಿ, ಹಿಂದೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಏನು ಪಾರ್ಟಿಯನ್ನು ಕಟ್ಟಿದ್ರು, ದೀನ್ ದಯಾಳ್ ಉಪಾಧ್ಯಾಯರು ಒಂದು ಜೋಡಿಯಾಗಿ ಕೆಲಸ ಮಾಡ್ಕೊಂಡು ಬಂದರು. ಆಮೇಲೆ ಲಾಲ್ ಕೃಷ್ಣ ಅದ್ವಾನಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಒಂದು ಜೋಡಿ. ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ, ಯಾವಾಗಲೂ ಒಂದೊಂದು ಜೋಡಿ ಇದೆ ನಮ್ಮಲ್ಲಿ, ನಮ್ಮ ಪಾರ್ಟಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಜೋಡಿ ಇದೆ. ಹೀಗಾಗಿ ಆ ಜೋಡಿಯಿಂದಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಯನ್ನು ಬಂದದ್ದು. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಇದೆಯಲ್ಲ ಕುಟುಂಬ ರಾಜಕಾರಣ, ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ನೆಹರು ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ, ಅವ್ರ ಮೇಲೆ ಡಿಪೆಂಡ್ ಇದೆ ಕಾಂಗ್ರೆಸ್ ಪಾರ್ಟಿ. ನೆಹರು ಅವರು, ಇಂದಿರಾ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ಈಗ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಇದೇ ಒಂದು ಟೀಮ್. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಯಾರು ಕಾಂಗ್ರೆಸ್ ಅಂದ್ರೆ ಅದೇ ಫ್ಯಾಮಿಲಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದೊಂದು ಹಂತದಲ್ಲಿ ಈ ಕುಟುಂಬ ರಾಜಕಾರಣವನ್ನು ಬಿಟ್ಟು
ಇವತ್ತು ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಯಾರು ನಾಯಕರಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. 3 ವರ್ಷಕ್ಕೊಮ್ಮೆ ಬದಲೇ ಆಗಿದೆ. ಹೀಗಾಗಿ ಡಿಫರೆನ್ಸ್ ವಿತ್ ಬಿಜೆಪಿ ವಿತ್ ಡಿಫರೆನ್ಸ್, ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ವೈಶಿಷ್ಟ್ಯತೆ ಬಂದಿದೆ. ಅದಕ್ಕಾಗಿಯೇ ಇವತ್ತು ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದು ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಇಲಾಖೆಯನ್ನು ಕೊಡ್ರಿ ಅದರಲ್ಲಿ ಯಶಸ್ವಿಯಾಗಿ, ಲಾಲ್ ಕೃಷ್ಣ ಅದ್ವಾನಿಯವರು ಯಾವುದೇ ಇಲಾಖೆ ಕೊಟ್ಟಾಗ ಯಾವ ರೀತಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ. ಬಹುಶಃ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂಥ ವಿದೇಶಾಂಗ ಸಚಿವರು ಯಾರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಇವತ್ತು ಸದ್ಯಕ್ಕೆ ಎಲ್ಲರೂ ಹೇಳ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ ಇದ್ದಾಗ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗೆ ಸುತ್ತ ಹಾಕಿ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರಿಂದ ಅವರು ಯಶಸ್ವಿ ವಿದೇಶ ಮಂತ್ರಿಯಾಗಿ ಮಾಡಿದ್ರು ಅನ್ನುವಂಥದ್ದು ನಾನು ಹೇಳಿ ಬರ್ತಾ ಇದ್ದೀನಿ. ಅದಾದ ಮೇಲೆ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಉತ್ತಮ ಆಡಳಿತ ಅನ್ನೋದಕ್ಕೆ ಏನಾದರೂ ಹೆಸರು, ಪರ್ಯಾಯವಾದಂಥ ಹೆಸರಿದ್ರೆ, ಸುಶಾಸನ ಹೆಸರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಒಂದು ಉತ್ತಮ ಆಡಳಿತ. ಅದರಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸೋದು ಭಾಳ ಡಿಫಿಕಲ್ಟಿ. ಒಂದೇ ಪಕ್ಷದ ಸರ್ಕಾರ ನಡೆಸೋದೇ ಡಿಫಿಕಲ್ಟಿ. ಇನ್ನು ಸಮ್ಮಿಶ್ರ ಸರ್ಕಾರ ಅದು 21 ಪಾರ್ಟಿ ಅವ್ರನ್ನೆಲ್ಲ ಒಳಗೊಂಡಂತೆ ಅವ್ರ ಬೆಂಬಲ ತೆಗೆದುಕೊಂಡು ಏನೊಂದು ಸರ್ಕಾರ ರಚನೆ ಮಾಡಿದ್ರು. ಅತ್ಯಂತ ಯಶಸ್ವಿ ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿ ಯಾರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಎಲ್ಲರೂ ಸಂಭಾಳಿಸ್ಕೊಂಡು ಹೋದ್ರು. ಆ ರೀತಿಯಂತ ವ್ಯಕ್ತಿ. ಅಂಥದ್ರಲ್ಲಿ ಒಂದು ಉತ್ತಮ ಆಡಳಿತ ಮತ್ತು ಸುಧಾರಣೆ ಇದು ಇಂಪಾರ್ಟೆಂಟ್. ಸುಮ್ಮನೆ ಒಂದು ಆಡಳಿತ ನಡೆಸಿ ಹೋಗುವಂಥದ್ದಲ್ಲ. ನಮ್ಮ ಅವಧಿಯಲ್ಲಿ ಏನಾದರೂ ಒಂದು ಸುಧಾರಣೆ ಆಗಬೇಕಲ್ಲ. ಅದಕ್ಕಾಗಿ ಅವರೊಂದು ವಿಷನ್ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ದೇಶದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರವರೆಗೆ, ಅಂದ್ರೆ ಉತ್ತರದಿಂದ ದಕ್ಷಿಣ, ಆಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಇಡೀ ದೇಶವನ್ನು ರಸ್ತೆಗಳ ಮುಖಾಂತರ ಒಂದು ಮಾಡುವಂಥದ್ದು. ಒಂದು ನಾಲ್ಕು ಪಥಗಳ ರಸ್ತೆ, 6 ಪಥಗಳ ರಸ್ತೆ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಪ್ರಾರಂಭ ಮಾಡಿದ್ದು ಯಾರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತಿಗೂ ಬಹುಶಃ ಏನಾದರೂ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಸರ್ಕಾರನೇ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಇಡೀ ದೇಶದಲ್ಲಿ ಸಿಂಗಲ್ ರೋಡಲ್ಲಿ ಅಡ್ಡಾಡಬೇಕಾಗಿತ್ತು. ಇವತ್ತು 4 ಲೈನ್ 6 ಲೈನ್ ಆದಾಗೂ ಎಷ್ಟು ಟ್ರಾಫಿಕ್ ಇದೆ ನೀವು ನೋಡ್ತೀರಿ. ಹಾಗಾದ್ರೆ ಆ ಕನಸನ್ನು ಕಂಡೋರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. 4 ಲೈನ್ 6 ಲೈನ್ ರಸ್ತೆ ಮಾಡ್ಬೇಕಂತೇಳಿ ಅದೇ ಇವತ್ತು ಪರಂಪರೆಯನ್ನು ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇಡೀ ದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇ 6 ಲೈನ್ 4 ಲೈನ್ 6 ಲೈನ್ ರಸ್ತೆಗಳ ನಿರ್ಮಾಣ ಇವತ್ತಾಗಿದೆ. ಇಡೀ ಅಮೆರಿಕವನ್ನ ಮತ್ತು ಬೇರೆ ದೇಶವನ್ನ ಇವತ್ತು ಕಾಂಪಿಟೇಟಿವ್ ರೀತಿಯಲ್ಲಿ ಕಂಪೇರ್ ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ರಸ್ತೆಗಳು ಸುಧಾರಣೆ ಆಗ್ತವೆ. ಇದಕ್ಕೆ ಕಾರಣ, ಅದಕ್ಕೆ ಮೂಲ ಹಾಕಿದಂಥವರು ಅಟಲ್ ಬಿಹಾರಿ ವಾಜಪೇಯಿ. ಅದನ್ನು ಮುಂದುವರಿಸಿಕೊಂಡು ಬಂದಂಥದ್ದು ಇವತ್ತು ಮೋದಿಯವರ ಸರ್ಕಾರದ ನೇತೃತ್ವ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಕೇವಲ ಈ ಎಕ್ಸ್ಪ್ರೆಸ್ ರಸ್ತೆ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗಕ್ಕೂ ಒತ್ತು ಕೊಡಬೇಕು. ಅದಕ್ಕಾಗಿ ಅವತ್ತೊಂದು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅನ್ನುವಂಥ ಯೋಜನೆ ತಗೊಂಡ್ಬಂದ್ರು. ಅದರ ಮುಖಾಂತರ ಯಾವ ಹಳ್ಳಿಗೆ ಸಂಪರ್ಕ ರಸ್ತೆನೇ ಇಲ್ಲ ಅಥವಾ ಒಂದು ಸಣ್ಣ ಪುಟ್ಟ ಹಳ್ಳಿ ಜನಸಂಖ್ಯೆ ಕಡಿಮೆ ಇದೆ, ಅಲ್ಲಿಗೆ ಒಂದು ರಸ್ತೆ ಮಾಡಬೇಕು ಅನ್ನುವಂಥ ಕಾರಣ ಮೇಲೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮುಖಾಂತರ ಏನೊಂದು ಯೋಜನೆ ತಗೊಂಡ್ಬಂದ್ರು. ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ಇಡೀ ರಾಷ್ಟ್ರದಲ್ಲಿ ಒಂದೊಂದು ಸಣ್ಣ ಸಣ್ಣ ಹಳ್ಳಿಗೆ ಇವತ್ತು ರಸ್ತೆಗಳ ನಿರ್ಮಾಣ ಆಗಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ. ಅಟಲ್ ಬಿಹಾರಿ ಇವತ್ತು ನಾನು MP ಆಗಿದ್ದೇನೆ, ನಮ್ಮ ಕಡೆ ಬರ್ತಾರೆ ಜನ ಬಂದು ಕೇಳ್ತಾರೆ, ಇಲ್ರಿ ಅದು ಅಟಲ್ಜಿ ಅವ್ರದ್ದು ರಸ್ತೆ ಇದೆಲ್ಲ ಮತ್ತು ಮಾಡಿಬಿಡ್ರಿ, ಇದು ನಮ್ಮ ರಸ್ತೆ ಇಲ್ಲ ನಮ್ಮ ಹಳ್ಳಿಗೆ ಅಂತ. ಇಲ್ರಿಪ್ಪ ಅವು ಗೈಡೆನ್ಸ್ ಅದಾವ, ಅದ್ರ ಪ್ರಕಾರ ಮಾಡ್ಬೇಕಾಗತ್ತೆ ಅಂತ ಹೇಳಿ ಆ ರೀತಿ ಹೇಳ್ತಾರೆ. ಅಂದ್ರೆ ಇವತ್ತು ಜನ ನೆನ್ಪಿಟ್ಟಿದ್ದಾರೆ. ಅವಾಗ ನಾನು RDP ಮಿನಿಸ್ಟರ್ ಇದ್ದಾಗ ಅದೇ ರೀತಿ ಅದೇ ಗೈಡ್ಲೈನ್ಸ್ ಮೇಲೆ ನಮ್ಮ ಊರು ನಮ್ಮ ರಸ್ತೆ ಅನ್ನುವಂಥ ಒಂದು ಯೋಜನೆ ತೊಗೊಂಬಂದೆ. RDP ಮಿನಿಸ್ಟರ್ ಯಡಿಯೂರಪ್ಪ ಮುಖ್ಯಮಂತ್ರಿ. ಅವಾಗ ಯಡಿಯೂರಪ್ಪ ಹಣ ಕೊಟ್ಟಿದ್ರಿಂದ, ಸಾವಿರಾರು ಕೋಟಿ ಹಣ ಕೊಟ್ಟಿದ್ರಿಂದ ಇವತ್ತು ನೀವು ಆ ಹಿಂದೆಲ್ಲ ನೋಡಿರ್ಬೋದು, ನಮ್ಮ ಗ್ರಾಮ ನಮ್ಮ ರಸ್ತೆ. ಅದು ಯಾವಾಗಾಗಿದ್ದು? ಯಡಿಯೂರಪ್ಪರು ಮತ್ತು RDP ಮಿನಿಸ್ಟರ್ ಇದ್ದಾಗ ಆದಂಥ ರಸ್ತೆಗಳು. ಯಾವ ಗೈಡ್ಲೈನ್ಸು? ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನೊಂದು ಗೈಡೆನ್ಸ್ ಮಾಡಿದ್ರಲ್ಲ,
ಅದೇ ರೀತಿಯಲ್ಲಿ ಇಲ್ಲಿ ಗೈಡ್ಲೈನ್ಸ್ ಮಾಡಿ ಅದೇ ಒಂದು ಟೀಮನ್ನು ಮಾಡಿದ್ರಿಂದ ಉತ್ತಮ ರಸ್ತೆಗಳು ಆದವು. ಹೀಗಾಗಿ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಅವಾಗ ನಮ್ಮ ಕಣ್ಣು ಮುಂದೆ ಬರೋದು ಅಟಲ್ ಬಿಹಾರಿ ವಾಜಪೇಯಿ. ಇಷ್ಟೇ ಅಲ್ಲ, ಇವತ್ತು ಶೈಕ್ಷಣಿಕ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ನಾವು ನೋಡಿದ್ವಿ ಹಿಂದೆಲ್ಲ ಒಂದು ಯಾವುದೋ ಸರ್ಕಾರಿ ಸ್ಕೂಲ್ಗೆ ಒಂದು ಸುಣ್ಣ ಬಣ್ಣ ಹಚ್ಚಲಿಕ್ಕೆ ರೊಕ್ಕ ಇರಲಿಲ್ಲ, ಕ್ಲಾಸ್ ರೂಮ್ ಕಟ್ಟಲಿಕ್ಕೆ ರೊಕ್ಕ ಇರಲಿಲ್ಲ. ಅದಕ್ಕಾಗಿ ಅವತ್ತೇನು ಮಾಡಿದ್ರು, ಮುರಳಿ ಮನೋಹರ್ ಜೋಶಿ ಅವರು ಶಿಕ್ಷಣ ಸಚಿವರು, ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ತಗೊಂಡ್ಬಂದ್ರು. ಆ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಸಾವಿರಾರು ಕೋಟಿ ಹಣ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಹರಿದು ಬಂದಿದ್ದರಿಂದ ಇದು ಶಾಲೆಗಳ ಸುಧಾರಣೆ ಆಯಿತು, ಸುಣ್ಣ ಬಣ್ಣ ಹಚ್ಚುವಂಥದ್ದಾಯಿತು, ಹೊಸ ಕ್ಲಾಸ್ ರೂಮ್ಗಳು ಚಾಲು ಆದವು. ಈ ರೀತಿ ಶೈಕ್ಷಣಿಕ ವ್ಯವಸ್ಥೆಗೂ ಸಹಿತ ಅವರು ಹೆಚ್ಚಿನ ರೀತಿಯಂತ ಒತ್ತನ್ನು ಕೊಡುವಂಥ ಕೆಲಸ ಮಾಡಿದರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದರ ಜೊತೆಗೆ ಇನ್ನೂ ದೇಶದ ರಕ್ಷಣೆ ಸಲುವಾಗಿ, ಸುರಕ್ಷತೆ ಸಲುವಾಗಿ ಪೋಖ್ರಾನ್ದಲ್ಲಿ ಅಣು ಪರೀಕ್ಷೆಯನ್ನು ಮಾಡಿ ಎಷ್ಟೋ ರಾಷ್ಟ್ರಗಳು ನಮ್ಮನ್ನು ಬೇರೆ ಬೇರೆ ಸ್ಯಾಂಕ್ಷನ್ಸ್ ಮಾಡಿ ಹಲವಾರು ಇದರಲ್ಲಿ ನಮ್ಮ ರಿಸ್ಟ್ರಿಕ್ಷನ್ ಹಾಕಿದ್ರು, ಬ್ಯಾನ್ ಮಾಡಿದ್ರು. ಆದರೂ ಕೇಳಿಲ್ಲ ಅಟಲ್ ಬಿಹಾರಿ ವಾಜಪೇಯಿ. ಅವತ್ತು ಪೋಖ್ರಾನ್ ಅದು ಏನೊಂದು ಘೋಷಣೆ ಮಾಡಿದರು ಮತ್ತು ಅಣು ಪರೀಕ್ಷೆ ಮಾಡಿದರು. ಅದು ಇವತ್ತು ಇಡೀ ಜಗತ್ತಲ್ಲಿ ಇವತ್ತು ಭಾರತಕ್ಕೆ ಒಂದು ದೊಡ್ಡದಾದಂಥ ಒಂದು ಹೆಮ್ಮೆ, ದೊಡ್ಡದಾದಂಥ ಹೆಸರು ಬಂದಿದೆ. ಅದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ಹಲವಾರು ಇದರಿಂದ ವಾಜಪೇಯಿ ಅವರು ಇವತ್ತು ನಮ್ಮ ಮನಸ್ಸಿನಲ್ಲಿ, ಮತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಒಬ್ಬ ವ್ಯಕ್ತಿಯನ್ನು, ಇವತ್ತೇನು ಅಲ್ಪಸಂಖ್ಯಾತರ ಬಗ್ಗೆ ಚರ್ಚೆ ಆಗ್ತದೆ, ಇವತ್ತು ಪ್ರಧಾನಮಂತ್ರಿ ಮೋದಿ ಅಮಿತ್ ಶಾ ಅವರು ಇದ್ದಾಗನೇ APJ ಅಬ್ದುಲ್ ಕಲಾಂ ಅವರ ರಾಷ್ಟ್ರಪತಿ ಮಾಡಿದಂಥವ್ರು ಯಾರು, ಅವರ ನೇತೃತ್ವ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ. ಮತ್ತು ಹಿಂದುಳಿದ ವರ್ಗದವರಿಗೆ, ದಲಿತರ ಬಗ್ಗೆ ಹೆಚ್ಚಿನ ರೀತಿಯಂತ ಒತ್ತು ಕೊಡುವಂಥ ಕೆಲಸ. ಬಹುಶಃ ಮಹೇಶ್ ಅವ್ರಿಗೆ ಗುರ್ತಿದೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಇವತ್ತು ದಲಿತರಿಗೆ ಯಾರು ನೌಕರದಾರಿದ್ದಾರೆ ಅವ್ರ ಪ್ರಮೋಷನ್ದಲ್ಲಿ ರಿಸರ್ವೇಷನ್ ಫಿಕ್ಸ್ ಮಾಡಿದಂಥವ್ರು ಯಾರು, ಅಟಲ್ ಬಿಹಾರಿ ವಾಜಪೇಯಿ. ಈ ರೀತಿ ಪ್ರತಿಯೊಂದು ವರ್ಗಕ್ಕೂ ಸಹಿತ ಕಾಳಜಿಯನ್ನ ಹೆಚ್ಚಿನ ರೀತಿ ಒತ್ತು ಕೊಡುವಂಥ ಕೆಲಸ ಇವತ್ತು ಅವರು ಮಾಡಿದ್ರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಈ ರೀತಿ ಅವರ ಈ ಕಾರ್ಯಕ್ರಮ ಮುಖಾಂತರವೂ ಇವತ್ತು ಜನಮಾನಸದಲ್ಲಿ ಇವತ್ತು ಅಟಲ್ ಜಿ ಅವರು ಇದ್ದಾರೆ. ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಜೈಬೇರಿಯನ್ನು ಬಾರಿಸಿ ಭಾರತದ ಎಷ್ಟು ಪ್ರಬಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ತೋರಿಸ್ಕೊಳ್ತಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರಂದ್ರೆ ಒಂದು ಉತ್ತಮ ಆಡಳಿತಗಾರರು ಮತ್ತು ಸುಶಾಸನ ಅನ್ನುವಂಥದ್ದು ಏನಿದ್ರೆ ಅವ್ರ ಟೈಮ್ನಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ಅವರಿಗೆ ಹೆಸರಂದ್ರೆ ಅಜಾತ ಶತ್ರು. ಇವತ್ತು ಎಲ್ಲ ವರ್ಗದ ಜನ, ಎಲ್ಲ ರಾಜಕೀಯ ಪಕ್ಷದ ನಾಯಕರು ಇವತ್ತು ಪ್ರೀತಿ ಮಾಡುವಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಇನ್ನೊಂದು ಭಾಳ ಮುಖ್ಯ, ನಮ್ಮ ರಾಜ್ಯಕ್ಕೂ ಸಹಿತ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ನನಗೆ ಅನುಭವ ಇದೆ. ಏನಂತಂದ್ರೆ, ನಾನು ಫಸ್ಟ್ ಟೈಮ್ MLA ಇದ್ದಾಗ, ಸೆಕೆಂಡ್ ಟೈಮ್ ಲೀಡರ್ ಆಫ್ ಅಪೋಸಿಷನ್, ಆವಾಗ ನೈಋತ್ಯ ರೈಲ್ವೆ ವಲಯ ಕಚೇರಿ ಅದು ಬೆಂಗಳೂರಲ್ಲಿ ಸ್ಥಾಪನೆ ಆಗಿತ್ತು, ನಿರ್ಧಾರ ಆಗಿತ್ತು. ಅದರಲ್ಲಿ ಭಾಳ ದೊಡ್ಡ ಹೋರಾಟ ನಡೀತಿತ್ತು ನಮ್ಮ ಭಾಗದಲ್ಲಿ. ಆವಾಗ ನಾನು ಮಾನ್ಯ ಅನಂತ್ ಕುಮಾರ್ ಅವರು ಕೇಂದ್ರ ಸಚಿವರು ಇದ್ರು, ಅವ್ರಿಗೆ ಹೇಳಿದ್ ನಾನು, ನೋಡ್ರಿ ಇದು ಒಳ್ಳೇದಲ್ಲ, ಅಲ್ಲಿ ಆಗ್ಬೇಕಾಯ್ತು ನೈಋತ್ಯ ರೈಲ್ವೆ ಕಚೇರಿ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಕನ್ವಿನ್ಸ್ ಮಾಡಿ ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿಲ್ಲ ಅದನ್ನು ಬದಲಾವಣೆ ಮಾಡಬೇಕಂದಾಗ ನಾವು ಅನಂತ್ ಕುಮಾರ್ ಮತ್ತು ನಮ್ಮ ಭಾಗದ ಇನ್ನೂ ಹೆಚ್ಚಿನ ನಾಯಕರು ಎಲ್ಲರೂ ಕೂಡ್ಕೊಂಡು, ಲೋಕಸಭಾ ಸದಸ್ಯರು ಕೂಡ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಡೆ ಹೋದಾಗ ಅವರು ಬಹಳ ಓಪನ್ ಮೈಂಡೆಡ್ಲಿ ರಿಸೀವ್ ಮಾಡಿದ್ರು. ಮತ್ತು ಕೇಳಿದ್ರು, ಅನಂತ್ ಕುಮಾರ್ ಅವ್ರಿಗೆ ಕೇಳಿದ್ರು, ನೋಡಪ್ಪ ಈ ಬೆಂಗಳೂರಾಗ ಆಗೈತಿ, ಈಗ ಬೆಂಗಳೂರು ಆಗಿದ್ದನ್ನ ಅಲ್ಲಿ ಹುಬ್ಳಿಗೆ ನೈಋತ್ಯ ವಲಯ ಕಚೇರಿ ಮಾಡ್ಬೇಕಂತ ಬಂದಾರ, ಮತ್ತು ಅದು ನಿಂದು ಒಪ್ಪಿಗೆ ಇದೆ ಅಲ್ಲ ಕೇಳಿದ್ರು. ಇಲ್ಲ, ನಂದು ಒಪ್ಪಿಗೆ ಇದೆ ಅಂತ ಹೇಳಿದ್ರು ಅನಂತ್ ಕುಮಾರ್. ಇಮಿಡಿಯೇಟ್ಲಿ ಡೈರೆಕ್ಷನ್ ಕೊಟ್ಟು ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಇಮಿಡಿಯೇಟ್ಲಿ ಬೆಂಗಳೂರಿಗೆ ಎಸ್ಟಾಬ್ಲಿಷ್ ಆಗಿದ್ದಂಥ ನೈಋತ್ಯ ವಲಯ ಕಚೇರಿಯನ್ನ ಹುಬ್ಳಿಗೆ ತಂದಂಥ ಕೆಲಸ ಯಾರು ಮಾಡಿದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಇದು ಬಹಳ ಮುಖ್ಯವಾಗಿ. ಅದಕ್ಕೆ ಅನಂತ್ ಕುಮಾರ್ ಅವರು ಅದಕ್ಕೆ ನೆರವಾದರು. ಆಮೇಲೆ ಮುಂದೆ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರು ಇಲ್ಲಿಯವರು ಕೆಲವರು. ಹೋದ್ಮೇಲೆ ಅದರಲ್ಲಿ ನಾನು ಪಾರ್ಟಿ ಇದ್ದೆ. ಮುಂದೆ ಸುಪ್ರೀಂ ಕೋರ್ಟ್ ಅವರಿಗೆ ಅಪೀಲ್ ಮಾಡಿ ಇಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಕ್ಸಸ್ ಆದರು, ಇಲ್ಲೇ ಆಗ್ಬೇಕಂತ ಹೇಳಿ. ಮುಂದೆ ಅದರ ವಿರುದ್ಧ ಅಪೀಲ್ ನಾವು ಸುಪ್ರೀಂ ಕೋರ್ಟಿಗೆ ಹೋದಾಗ ಅಲ್ಲಿ ನಾವು ಜಯಶಾಲಿ ಆದಮೇಲೆ ರೈಲ್ವೆ ಇಲಾಖೆ ನಾವು ಎಲ್ಲ ಹೋಗಿದ್ವಿ. ಮತ್ತು ಅಲ್ಲಿ ಹೋದ್ಮೇಲೆ ಅಟಲ್ ಜಿಯವರು ಅದಕ್ಕೆ ಫೈನಲ್ ಇದು ಕೊಟ್ಟರು ಮತ್ತು ಡೇಟು ಫಿಕ್ಸ್ ಮಾಡಿದ್ರು. ಮತ್ತು ಅವರೇ ನೀವೇ ಬಂದು ಅದು ಭೂಮಿ ಪೂಜೆ ಮಾಡಬೇಕಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು, ಮತ್ತು ನಾವೊಂದು ರಿಕ್ವೆಸ್ಟ್ ಮಾಡಿದ್ವಿ, ನಾವು ಅನಂತ್ ಕುಮಾರ್, ಏನಂದ್ರೆ ನಿತೀಶ್ ಕುಮಾರ್ ಅವರು ರೈಲ್ವೆ ಮಂತ್ರಿ, ದಯವಿಟ್ಟು ಅವರು ಬರಬೇಕು, ಅವರೆಲ್ಲ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ನನ್ನ ಮುಂದೆ, ನಮ್ಮ ಕಣ್ಣು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ನಿತೀಶ್ ಕುಮಾರ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ನೋಡ್ರಿ ನಾನು ನೈಋತ್ಯ ರೈಲ್ವೆ ಕಚೇರಿ ಭೂಮಿ ಪೂಜೆಗೆ ನಾನು ಹೋಗ್ತಾ ಇದ್ದೇನೆ ಹುಬ್ಳಿಗೆ,
ನಿತೀಶ್ ಕುಮಾರ್ ನೀವು ಬರಬೇಕಂತ ನೇರವಾಗಿ ಅವ್ರು ಹೇಳಿದರು. ಅದಕ್ಕೆ ಬೈಂಡಿಂಗ್ ಮುಂದೆ ಏನಿಲ್ಲ ಹೇಳಿ ಕ್ವಶನ್ ಆಯ್ತು ನಾನು ಬರ್ತೀನಿ ಅಂತ ಅವರು ಬಂದಿದ್ರು. ಅವ್ರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ರು. ಅವತ್ತು ಹುಬ್ಳಿಯಲ್ಲಿ ಆ ರೈಲ್ವೆ ಝೋನಲ್ ಆಫೀಸ್ ಏನಿದೆ ಅಲ್ಲ ನೈಋತ್ಯದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿ ಏನು ಚಾಲನೆ ಮಾಡಿದ್ರು. ಅವತ್ತಿನಿಂದ ಇವತ್ತು ಆ ರೈಲ್ವೆ ಕಚೇರಿ ಆಗಿದೆ. ಆ ಭಾಗದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬಯಸ್ತೇನೆ. ಮತ್ತು ಇದರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ಹುಬ್ಳಿ ಅಂಕೋಲ ರೈಲ್ವೆ ಲೈನ್ ಅದನ್ನು ನಾವು ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೂ ಒಪ್ಕೊಂಡ್ರು. ಆಯ್ತು ಅಂತ ಹೇಳಿ ನಿತೀಶ್ ಕುಮಾರ್ಗೆ ಹೇಳಿ ಇಮಿಡಿಯೇಟ್ ಅದು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಬಂದು ಅದನ್ನು ಹೊಸ ರೈಲ್ವೆ ಲೈನ್ ಮಾಡಲಿಕ್ಕೂ ಸಹಿತ ಅನುಮತಿ ಕೊಟ್ಟರು. ಬಟ್ ಏನಾಗಿದೆ, ಪರಿಸರ ಮತ್ತೊಂದು ಕಾರಣದ ಸಲುವಾಗಿ ಇಲ್ಲಿವರೆಗೆ ನೆನಗುದು ಬಿದ್ದುಕೊಂಡು ಇಲ್ಲಿವರೆಗೆ ಬಂತದ್ದು. ಭೂಮಿ ಪೂಜೆ ಮಾಡಿದ್ರು. ಆದರೆ ಕೊನೆಗೆ ಇವತ್ತು ಒಂದು ಹಂತಕ್ಕೆ ಬಂದದ. ಇವತ್ತು ಬೆಳಿಗ್ಗೆ ಪತ್ರಿಕೆ ನೋಡಿರ್ಬೋದು, DPR ರೆಡಿಯಾಗಿದೆ ಮತ್ತು ಬೇರೆ ಬೇರೆ ಪರಿಸರ ಇಲಾಖೆ ಅರಣ್ಯ ಇಲಾಖೆದು ಕ್ಲಿಯರೆನ್ಸ್ ಸಿಕ್ಕಿದೆ. ಆದಷ್ಟು ಬೇಗನೆ ಅಟಲ್ಜಿಯವರ ಕನಸೇನಿದೆ ಅದು ನನಸಾಗುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಇವತ್ತು ಚರ್ಚೆ ಆಗ್ತದೆ. ಇವತ್ತೇನು ಈ ನದಿ ವಿಚಾರದ ಬಗ್ಗೆ ಡಿಸ್ಪ್ಯೂಟ್ ಏನಿದೆಲ್ಲ ಒಂದೊಂದು ರಾಜ್ಯಕ್ಕೆ ಒಂದೊಂದು ಅದಕ್ಕೆ ನದಿಗಳ ಜೋಡಣೆ ಮಾಡಬೇಕನ್ನುವಂಥ ಕನಸು ಕಂಡಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಅದಕ್ಕಾಗಿ ಸುರೇಶ್ ಪ್ರಭು ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ರಿಪೋರ್ಟ್ ತಗೊಂಡಿದ್ರು. ಇನ್ನೇನು ಅನುಷ್ಠಾನ ಆಗಬೇಕು ಅನ್ನುವಂಥದ್ರಲ್ಲಿ ಅವರು ಅಧಿಕಾರ ಹೋಯಿತು. ಹೀಗಾಗಿ ಬಹುಶಃ ಇನ್ನೊಂದು ವರ್ಷ ಇನ್ನೊಂದು ಪೀರಿಯಡ್ 5 ವರ್ಷ ಅವರೇನಾದರೂ ಪ್ರಧಾನಮಂತ್ರಿ ಆಗಿದ್ರೆ ನದಿಗಳ ಜೋಡಣೆಯೂ ಇವತ್ತು ಆಗ್ತಿತ್ತು ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವಾಗ ಇವೆಲ್ಲ ನದಿಗಳ ತಂಟೆ ತಕರಾರೆಲ್ಲ ಎಲ್ಲವೂ ಬಗೆಹರಿಲಿಕ್ಕೆ ಸಾಧ್ಯ ಇತ್ತು. ಈ ರೀತಿಯಾದಂಥ ಹಲವಾರು ಸುಧಾರಣೆಗಳನ್ನು ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಹೇಳ್ಕೊಂತ ಹೋದ್ರೆ ಭಾಳ ದೊಡ್ಡ ಇದೆ ಅವ್ರದ್ದೊಂದು ಹಿಸ್ಟ್ರಿ ಇದೆ. ಎಷ್ಟು ಮಾತಾಡಿದ್ರು ಕಡಿಮೆನೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ. ಆ ರೀತಿಯಾದಂಥ ಒಂದು ಅಟಲ್ ಜಿ ಅಜಾತ ಶತ್ರು ಅವ್ರನ್ನ ಇವತ್ತು ನೆನಪು ಮಾಡ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ಅವರು ಏನು ಮಾರ್ಗದರ್ಶನ ಮಾಡಿದ್ದಾರೆ, ಏನೊಂದು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ನಾವೇ ನಡೆಯೋಣ. ಮತ್ತು ಕಾರ್ಯಕರ್ತರ ಬಗ್ಗೆ ಅವರೊಂದು ಮಾತು ಹೇಳಿದರು. ಕಾರ್ಯಕರ್ತರು ಕೆಲವರು ಬೇರೆ ಬೇರೆ ಅಧಿಕಾರ ಬಂದಾಗ ನಾವು ಮಾಜಿ ಹಾಕಿವಿ, ಆದರೆ ಕಾರ್ಯಕರ್ತ ಅನ್ನುವಂಥದ್ದು ಎಂದೂ ಮಾಜಿ ಆಗೋದಿಲ್ಲ, ನಾವು ಕಾಯಂಗಾರ. ಈಗ ಅದೇ ಕಾರ್ಯಕರ್ತ ಅನ್ನುವಂಥದ್ದು ಮತ್ತೊಬ್ರು ನೆನಪು ಮಾಡ್ಕೊಂಡ ಬಹುಶಃ ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿರ್ಬೋದು. ಅದೇ ಅಲ್ಲಿಗೆ ಬರ್ತದೆ ಅದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಘಟನೆ ಮತ್ತೊಂದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಸದಾ ನಮ್ಮ ನೆನದಲ್ಲಿದ್ದಾರೆ, ಮನದಲ್ಲಿದ್ದಾರೆ. ಮತ್ತು ಅಡ್ವಾಣಿಯವರು ಯಾವಾಗಲೂ ನಾನು ನೋಡ್ತೀನಿ, ಅವತ್ತು ಭಾಳ ದಿವಸದಿಂದ ಯಾವಾಗಲೂ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ನಾಯಕರು ಅಂತ ಹೇಳಿ ಅವ್ರನ್ನೇ ಬೆಳೆಸುವಂಥ ಕೆಲಸ ಮಾಡಿದ್ರು. ಅಡ್ವಾಣಿಯವರು ಯಾವಾಗಲೂ ಅವ್ರನ್ನ ಫೋಕಸ್ ಮಾಡ್ಕೊಂಡು ಬಂದು ಅದರ ಮುಖಾಂತರ ಅಟಲ್ ಜಿ ಪ್ರೈಮ್ ಮಿನಿಸ್ಟರ್ ಆದರು. ಮತ್ತು ಇನ್ನೊಂದು ಕೊನೆಯದಾಗಿ ನಾವು ಒಂದು ಹೇಳ್ತೀನಿ, ಯಾವ ರೀತಿ ಸ್ವಭಾವ ಇತ್ತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ನಾವು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಹೋಗ್ತಿದ್ವಿ, ಕಾರ್ಯಕರ್ತರು ಅಲ್ಲಿ ಮುಂದೆ ಬಂದರೆ ಅವ್ರು ಪೂರ್ತಿ ಎರಡೂ ಕೈಗಳನ್ನು ಇಟ್ಕೊಂಡು ನಮಸ್ಕಾರ ಮಾಡ್ತೀನಿ. ನಾನು ನಮಸ್ಕಾರ ಅಂತಂದ್ರೆ ಈಗ ಕೆಲವರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಆದರೆ ಅವರು ಎರಡೂ ಕೈ ಇಟ್ಟು ಮತ್ತೊಂದು ನಾವು ಹ್ಯಾಂಡ್ ಶೇಕ್ ಮಾಡಿದರೆ ಅವ್ರು ಪ್ರತಿಯೊಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡ್ತಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಬೆಳಿಗ್ಗೆ 10:30 ಸ್ಟಾರ್ಟ್ ಆಗ್ತದ್ರೆ ಅವ್ರು ಬೆಳಿಗ್ಗೆ ಅಡ್ವಾಣಿಯವರು ಅವರಿಬ್ಬರು ಬಂದು ಕುಂತ್ರೆ ಸಾಯಂಕಾಲ 6 ಗಂಟೆ ಮುಗಿಯುವವರೆಗೂ ಅಲ್ಲಿ ಇರ್ತಿದ್ರು. ಮತ್ತು ಅವ್ರ ಸಬ್ಜೆಕ್ಟ್ ಯಾವ್ದಾದ್ರು ಇರ್ತದೋ ಇಲ್ಲ ಡಿಬೇಟು ಅವ್ರು ಮಾತಾಡೋದು ಇರಲಿ ಬಿಡಲಿ ಎಲ್ಲವನ್ನೂ ಅಬ್ಸರ್ವ್ ಮಾಡಿಕೊಂಡು ಸಾಯಂಕಾಲ ಬೆಳಗಿನ ಸಾಯಂಕಾಲ 2 ದಿವಸ ಅಧಿವೇಶನ ಅಂದ್ರೆ 2 ದಿವಸನೂ ಕಾಯಮಾಗಿ ಕುಂದಿರುವಂಥ ನಾಯಕತ್ವ ಅದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ. ಈ ರೀತಿ ವ್ಯಕ್ತಿಗಳಿಂದಲೇ ನಾವು ಹೆಚ್ಚು ಸ್ಫೂರ್ತಿ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ. ಅವರ ಒಂದು ಸ್ಫೂರ್ತಿ, ಅವರ ಒಂದು ನಡವಳಿಕೆ, ಅವರ ನಾಯಕತ್ವ ನಮಗೆ ಯಾವಾಗಲೂ ಸದಾ ನೆನಪು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಟಲ್ ಜಿಯವರ 100 ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಇದು ಮುಂದುವರಿಯಲಿ ಅನ್ನುವಂಥ ಮಾತನ್ನ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.